ಹಾಯ್ ಫ್ರೆಂಡ್ಸ್, ದಿನದ ಸ್ಪೋರ್ಟ್ಸ್ ನ್ಯೂಸ್ಗೆ ಸ್ವಾಗತ. 2024ರ IPLಗೂ ಮುನ್ನ ದುಬೈನಲ್ಲಿ ಇಂದು ಮಿನಿ ಹರಾಜು ನಡೆಯಲಿದೆ. ಈಗಾಗಲೇ IPLನ ತಂಡಗಳು ಹಲವು ಆಟಗಾರರನ್ನು ರಿಲೀಸ್ ಮಾಡಿದ್ದು, ಹಲವು ಆಟಗಾರರನ್ನು ಟ್ರೇಡ್ ಕೂಡ ಮಾಡಿದೆ. BCCI ಹೇಳಿರುವಂತೆ ಈ ವರ್ಷ ಹರಾಜಿಗೆ ಒಟ್ಟು 1166 ಆಟಗಾರರು ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ ತಂಡಗಳು 333 ಆಟಗಾರರನ್ನು ಶಾರ್ಟ್ ಲಿಸ್ಟ್ ಮಾಡಿದೆ. ಇದರಲ್ಲಿ 214 ಭಾರತೀಯರು ಮತ್ತು 119 ವಿದೇಶಿ ಆಟಗಾರರಿದ್ದಾರೆ. ಇನ್ನು ಈ ಬಾರಿಯ ಮಿನಿ ಹರಾಜಿನಲ್ಲಿ ಮಿಚೆಲ್ ಸ್ಟಾರ್ಕ್, ಹ್ಯಾರಿ ಬ್ರೂಕ್, ಪ್ಯಾಟ್ ಕಮಿನ್ಸ್, ರಚಿನ್ ರವೀಂದ್ರ, ಟ್ರಿವಿಸ್ ಹೆಡ್ ಇನ್ನು ಸ್ಟಾರ್ ಪ್ಲೇಯರ್ಗಳು ಹರಾಜಿನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಇನ್ನು ಸ್ಟಾರ್ ಆಟಗಾರರಾದಂತಹ ಜೋ ರೂಟ್, ಬೆನ್ ಸ್ಟೋಕ್ಸ್, ಜೋಫ್ರಾ ಆರ್ಚರ್, ಕೇದಾರ್ ಜಾಧವ್, ಲಿಟನ್ ದಾಸ್, ಶಕೀಬ್ ಅಲ್ ಹಸನ್ ಮಿನಿ ಹರಾಜಿನಿಂದ ಹೊರಗುಳಿದಿದ್ದಾರೆ. ಇನ್ನು ಯಾವ ತಂಡಗಳು ಪರ್ಸ್ನಲ್ಲಿ ಎಷ್ಟು ಹಣ ಉಳಿಸಿಕೊಂಡಿವೆ ಅಂತ ನೋಡೋದಾದರೆ, ಚೆನ್ನೈ ಸೂಪರ್ ಕಿಂಗ್ಸ್ 31.4 ಕೋಟಿ, ಡೆಲ್ಲಿ ಕ್ಯಾಪಿಟಲ್ಸ್ 28.95 ಕೋಟಿ, ಗುಜರಾತ್ ಟೈಟನ್ಸ್ 38.15 ಕೋಟಿ, ಕೋಲ್ಕತ್ತಾ ನೈಟ್ ರೈಡರ್ಸ್ 37.7 ಕೋಟಿ, ಲಕ್ನೌ ಸೂಪರ್ ಜೈಂಟ್ಸ್ 13.15 ಕೋಟಿ, ಮುಂಬೈ ಇಂಡಿಯನ್ಸ್ 17.75 ಕೋಟಿ, ಪಂಜಾಬ್ ಕಿಂಗ್ಸ್ 29.1 ಕೋಟಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23.25 ಕೋಟಿ, ರಾಜಸ್ಥಾನ್ ರಾಯಲ್ಸ್ 14.5 ಕೋಟಿ ಮತ್ತು SRH 34 ಕೋಟಿ ಉಳಿಸಿಕೊಂಡಿದೆ. ಇನ್ನು IPLನಲ್ಲಿ ಅತಿ ಹೆಚ್ಚು ಬೆಲೆಗೆ ಖರೀದಿ ಆಗಿರುವ ಟಾಪ್ ಆಟಗಾರ ಎಂದರೆ ಸ್ಯಾಮ್ ಕರನ್. 2023ರಲ್ಲಿ 18.5 ಕೋಟಿಗೆ ಪಂಜಾಬ್ ಕಿಂಗ್ಸ್ಗೆ ಖರೀದಿಯಾಗಿದ್ದರು. ಎರಡನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ಗೆ ಖರೀದಿ ಆಗಿದ್ದ ಕ್ಯಾಮ್ರೂನ್ ಗ್ರೀನ್ ಇದ್ದಾರೆ. ಅವರನ್ನು ಈಗ RCB ಅದೇ ಮೊತ್ತಕ್ಕೆ ಖರೀದಿಸಿದೆ. ಇನ್ನು ಈ ಬಾರಿಯ ಮಿನಿ ಹರಾಜಿನಲ್ಲಿ ಈ ದಾಖಲೆಗಳು ಬ್ರೇಕ್ ಆಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಏಕದಿನ ಪಂದ್ಯ ಇಂದು ನಡೆಯಲಿದೆ. ಮೊದಲನೇ ಪಂದ್ಯದಲ್ಲಿ ಭಾರತ ಗೆದ್ದು ಸರಣಿಯಲ್ಲಿ ಮುನ್ನಡೆ ಸಾಧಿಸಿದ್ದು, ಈ ಪಂದ್ಯದಲ್ಲೂ ಕೂಡ ಗೆಲ್ಲುವ ವಿಶ್ವಾಸದಲ್ಲಿದೆ. ಇನ್ನು ಭಾರತ ತಂಡದಲ್ಲಿ ಆಡಬಹುದಾದಂಥ ಪ್ಲೇಯಿಂಗ್ 11 ಹೀಗಿದೆ: ಋತುರಾಜ್ ಗಾಯಕ್ವಾಡ್, ಸಾಯಿ ಸುದರ್ಶನ್, ಶ್ರೇಯಸ್ ಅಯ್ಯರ್, ತಿಲಕ್ ವರ್ಮಾ, KL ರಾಹುಲ್, ಸಂಜು ಸ್ಯಾಮ್ಸನ್, ಅಕ್ಷರ್ ಪಟೇಲ್, ಹರ್ಷದೀಪ್ ಸಿಂಗ್, ಅವೇಶ್ ಖಾನ್, ಕುಲ್ದೀಪ್ ಯಾದವ್ ಮತ್ತು ಮುಕೇಶ್ ಕುಮಾರ್. ಇನ್ನು ಪ್ರೊ ಕಬಡ್ಡಿಯ 29ನೇ ಪಂದ್ಯ ಬೆಂಗಾಲ್ ವಾರಿಯರ್ಸ್ ಮತ್ತು UP ಯೋಧಾಸ್ ನಡುವೆ ನಡೆದಿದೆ. ಈ ಪಂದ್ಯ ಟೈನಲ್ಲಿ ಅಂತ್ಯಗೊಂಡಿದೆ. UP ಯೋಧಾಸ್ 37 ಮತ್ತು ಬೆಂಗಾಲ್ ವಾರಿಯರ್ಸ್ 37 ಪಾಯಿಂಟ್ ಗಳಿಸಿ ಪಂದ್ಯವು ಟೈನಲ್ಲಿ ಅಂತ್ಯಗೊಂಡಿದೆ. UP ಯೋಧಾಸ್ 5ನೇ ಸ್ಥಾನದಲ್ಲಿದ್ದರೆ ಬೆಂಗಾಲ್ ವಾರಿಯರ್ಸ್ 2ನೇ ಸ್ಥಾನದಲ್ಲಿದೆ. ಬೆಂಗಾಲ್ ವಾರಿಯರ್ಸ್ ಪರ ನಿತಿನ್ ಕುಮಾರ್ ಉತ್ತಮ ರೈಡ್ ಮಾಡಿ 10 ರೆಡ್ ಪಾಯಿಂಟ್ ಗಳಿಸಿದ್ದರು. ಇನ್ನು UP ಯೋಧಾಸ್ ಪರ ಸುರೇಂದರ್ ಗಿಲ್ ಉತ್ತಮ ರೈಡ್ ಮಾಡಿ 18 ರೆಡ್ ಪಾಯಿಂಟ್ ಗಳಿಸಿದ್ದಾರೆ. ಇನ್ನು ಪ್ರೊ ಕಬಡ್ಡಿಯ 30ನೇ ಪಂದ್ಯ ಪುಣೇರಿ ಪಲ್ಟನ್ ಮತ್ತು ದಬಾಂಗ್ ಡೆಲ್ಲಿ ನಡುವೆ ನಡೆದಿದೆ. ಈ ಪಂದ್ಯದಲ್ಲಿ ಪುಣೇರಿ ಪಲ್ಟನ್ ದಬಾಂಗ್ ಡೆಲ್ಲಿ ವಿರುದ್ಧ 7 ಅಂಕಗಳ ಅಂತರದಲ್ಲಿ ಜಯ ಗಳಿಸಿದೆ. ದಬಾಂಗ್ ಡೆಲ್ಲಿ 23 ಅಂಕ ಗಳಿಸಿದರೆ ಪುಣೇರಿ ಪಲ್ಟನ್ 30 ಅಂಕ ಗಳಿಸಿದೆ. ದಬಾಂಗ್ ಡೆಲ್ಲಿ ಪರ ಆಶು ಮಲಿಕ್ ಉತ್ತಮ ರೈಡ್ ಮಾಡಿ 9 ರೆಡ್ ಪಾಯಿಂಟ್ ಗಳಿಸಿದ್ದಾರೆ. ಪುಣೇರಿ ಪಲ್ಟನ್ ಪರ ಅಸ್ಲಾಂ ಉತ್ತಮ ರೈಡ್ ಮಾಡಿ 8 ರೆಡ್ ಪಾಯಿಂಟ್ ಗಳಿಸಿದ್ದಾರೆ. ಪಂದ್ಯ ಗೆದ್ದು ಪುಣೇರಿ ಪಲ್ಟನ್ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ದಬಾಂಗ್ ಡೆಲ್ಲಿ 10ನೇ ಸ್ಥಾನದಲ್ಲಿದೆ. ಇನ್ನು ಇವತ್ತಿನ ಪಂದ್ಯ ಹರಿಯಾಣ ಸ್ಟೀಲರ್ಸ್ ಮತ್ತು ಗುಜರಾತ್ ಜೈಂಟ್ಸ್ ನಡುವೆ ನಡೆಯಲಿದೆ. ಬೆಂಗಳೂರು ಬುಲ್ಸ್ನ ಮುಂದಿನ ಪಂದ್ಯ ಡಿಸೆಂಬರ್ 20ರಂದು ಪುಣೇರಿ ಪಲ್ಟನ್ ವಿರುದ್ಧ ನಡೆಯಲಿದೆ. ಇದಿಷ್ಟು ಈ ದಿನದ ಸ್ಪೋರ್ಟ್ಸ್ ನ್ಯೂಸ್. ಮತ್ತಷ್ಟು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭವಾಗಲಿ.